ಲಾಸ್ಟ್ ಪಾರ್ಟ್ ಅಲ್ಲಿ ಆ ಪ್ರಾಣಿ ಅವರಿಬ್ಬರನ್ನ ಎತ್ಕೊಂಡು ಹೋಗೋದನ್ನ ತೋರಿಸಿ ಎಂಡ್ ಆಗಿದ್ದಲ್ವಾ. ಆ ಪ್ರಾಣಿ ಅವರಿಬ್ಬರನ್ನ ಎತ್ಕೊಂಡು ಹೋಗುವಾಗ ಈ ಕಡೆ ಆ ಕಾಡಿನ ಜನರು ಕ್ಯಾನ್ಸರ್ ರೋಗ ತಡೆಯೋದಕ್ಕೆ ಅಂತ ಒಂದು ಪೂಜೆ ಮಾಡ್ತಾರೆ. ಅದನ್ನ ನೋಡೋದಕ್ಕೆ ನಮ್ಮ ಪೊಲೀಸ್ ಮತ್ತೆ ಟೀಮ್ ಬಂದಿರ್ತಾರೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ ಟೀಮ್ ಬಂದಿರೋದು. ಈ ಕಡೆ ನಮ್ಮ ಹೀರೋ ಜ್ಞಾನ ತಪ್ಪಿ ಮಲಗಿರುವಾಗ ಏಜ್ ಆದಂತಹ ಮಂತ್ರವಾದಿನಿ ಅಲ್ಲಿದ್ದಂತಹ ಶವಗಳನ್ನ ಚೆಕ್ ಮಾಡಿ ನೋಡಿದ ನಂತರ ನಮ್ಮ ಹೀರೋನ ಚೆಕ್ ಮಾಡಿ ಜೀವ ಇದೆ ಅಂತ ಬೇಗ ಅವನನ್ನ ಎತ್ಕೊಂಡು ಆ ಲೇಡಿಯ ಮನೆಗೆ ಹೋಗ್ತಾರೆ. ಆ ರೂಮ್ ಫುಲ್ ಆಗಿ ಡಿಫ್ರೆಂಟ್ ಆಗಿರುವಂತಹ ಜಂತುಗಳಿರುತ್ತೆ. ಆ ಮಂತ್ರವಾದಿನಿಯನ್ನ ನೋಡಿದ್ರೆ ಭಯ ಶುರು ಆಗುತ್ತೆ. ಆದ್ರೆ ಆ ಲೇಡಿ ನಮ್ಮ ಹೀರೋಗೆ ಆದಂತಹ ಗಾಯಕ್ಕೆ ಮದ್ದನ್ನ ಹಚ್ಚಿ ಬುಲೆಟ್ ತೆಗೆದ ನಂತರ ಬಾಯಿಗೆ ಒಂದು ವಸ್ತು ಹಾಕಿ ಅದನ್ನ ಜಗ್ಗಿದ ನಂತರ ಆ ಗಾಯಕ್ಕೆ ಅದನ್ನ ಹುಗಿದು ಸ್ಟಿಚ್ ನ ಹಾಕ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ಗೆ ಎಚ್ಚರ ಆಗುತ್ತೆ. ಕೈ ಕಟ್ಟಿ ಹಾಕಿರ್ತಾರೆ. ಅದೇ ಜಾಗದಲ್ಲಿ ಲೀಡರ್ ಸಹ ಇರ್ತಾರೆ. ಆ ಪ್ರಾಣಿ ಅವರಿಬ್ಬರನ್ನ ಇಲ್ಲಿ ತಂದಾಕಿರೋದು. ಆ ಜಾಗದಲ್ಲಿ ಅಸ್ಥಿ ಪಂಜರ ಮತ್ತೆ ಬುರುಡೆಗಳು ಬಿದ್ದಿರುತ್ತೆ. ಆ ಗ್ಯಾಂಗ್ ಅಲ್ಲಿರುವಂತಹ ಬಾಕಿ ಜನರನ್ನ ಆ ಪ್ರಾಣಿ ಈ ಜಾಗದಲ್ಲಿ ತಂದಾಕಿರುತ್ತೆ. ಹಾಗೆ ಆ ಪ್ರಾಣಿ ಲೀಡರ್ ನ ಹತ್ರ ಹೋಗಿ ಬಹಳ ಕ್ರೂರವಾಗಿ ಕಟ್ ಮಾಡಿ ದೇಹದ ಭಾಗಗಳನ್ನ ಎತ್ಕೊಂಡು ಹೋಗುತ್ತೆ. ಅದನ್ನ ನೋಡಿದಂತಹ ನಮ್ಮ ಹೀರೋಯಿನ್ಗೆ ಭಯ ಶುರು ಆಗುತ್ತೆ. ಹಾಗೆ ಆ ವ್ಯಕ್ತಿನ ಕಟ್ ಮಾಡಿದ ನಂತರ ಬಿಗ್ ಫೂಟ್ ಅವಳ ಹತ್ರ ಬಂದು ತುಂಬಾ ಕೆಟ್ಟದಾಗಿ ವರ್ತಿಸುತ್ತೆ. ಈ ಕಡೆ ಆದಿವಾಸಿಗಳು ಪೂಜೆ ಮಾಡ್ತಾ ಇರ್ತಾರೆ. ಟೆಂಟ್ ಒಳಗೆ ಬೆಂಕಿ ಹಾಕಿ ಸುತ್ತ ಕೂತಿರ್ತಾರೆ. ಅದ್ರಲ್ಲೊಬ್ಬನಿಗೆ ಕ್ಯಾನ್ಸರ್ ಕ್ಯೂರ್ ಮಾಡೋದಕ್ಕೆ ಈಗ ಈ ಪೂಜೆ ಮಾಡೋದು. ಹಾಗೆ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಡ್ರಿಂಕ್ಸ್ ಇರುತ್ತೆ. ಅದನ್ನ ಕುಡಿಯೋದಕ್ಕೆ ಹೇಳಿದ ಕಾರಣ ಎಲ್ರು ಡ್ರಿಂಕ್ಸ್ ನ ಕುಡಿತಾರೆ. ಆದ್ರೆ ನಮ್ಮ ಜೂನಿಯರ್ ಪೊಲೀಸ್ಗೆ ಅದನ್ನ ಕುಡಿಯೋದಕ್ಕೆ ಇಷ್ಟ ಆಗ್ತಿರೋದಿಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಅದನ್ನ ಕುಡಿತಾರೆ. ಕುಡಿದ ತಕ್ಷಣ ನಮ್ಮ ಜೂನಿಯರ್ಗೆ ತಲೆ ಸುತ್ತೋದಕ್ಕೆ ಶುರು ಆಗುತ್ತೆ. ತಮ್ಮ ಮುಂದೆ ಡ್ಯಾನ್ಸ್ ಮಾಡುವಂತಹ ವ್ಯಕ್ತಿಗಳು ಇವರಿಬ್ಬರ ಕಣ್ಣಿಗೆ ಬಿಗ್ ಫೂಟ್ ನ ಹಾಗೆ ಕಾಣಿಸುತ್ತೆ. ಹಾಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕ್ಯಾನ್ಸರ್ ಪೇಷಂಟ್ ನ ಹೊಟ್ಟೆ ಸೀಳಿ ಟ್ರೀಟ್ಮೆಂಟ್ ನ ಶುರು ಮಾಡ್ತಾರೆ. ಆ ವ್ಯಕ್ತಿಗೆ ನೋವಾಗೋದಿಲ್ಲ, ಒಂಚೂರು ಸೌಂಡ್ ಮಾಡೋದಿಲ್ಲ. ಇದನ್ನ ನೋಡಿ ನಮ್ಮ ಪೊಲೀಸ್ಗೆ ಡೌಟ್ ಶುರು ಆಗುತ್ತೆ. ಅಲ್ಲಿರೋದಕ್ಕೆ ಅವರಿಬ್ಬರಿಗೆ ಆಗದ ಕಾರಣ ಹೇಗೋ ತುಂಬಾ ಕಷ್ಟಪಟ್ಟು ಆ ಟೆಂಟ್ ಇಂದ ಹೊರಗೆ ಬರ್ತಾರೆ. ಹಾಗೆ ಬೆಳಿಗ್ಗೆ ನಮ್ಮ ಹೀರೋ ಕಣ್ಣು ಬಿಟ್ಟಾಗ ನಮ್ಮ ಪೊಲೀಸ್ ಅಲ್ಲಿರ್ತಾರೆ. ಹಾಗೆ ನಮ್ಮ ಹೀರೋ ನನ್ನ ವೈಫ್ ಎಲ್ಲಿ ಅಂತ ಕೇಳಿದಾಗ ನಿನ್ನ ವೈಫ್ ನ ಆ ಪ್ರಾಣಿ ಎತ್ಕೊಂಡು ಹೋಗುವ ಮೊದಲೇ ನೀನು ಜ್ಞಾನ ತಪ್ಪಿ ಬಿದ್ದಿದ್ದೆ ಅಂತ ಆ ವ್ಯಕ್ತಿ ಹೇಳಿದಾಗ ನಮ್ಮ ಹೀರೋಗೆ ಶಾಕ್ ಆಗುತ್ತೆ. ಕಾರಣ ಆ ಬಿಗ್ ಫೂಟ್ ನ ಕುರಿತು ಅವನಿಗೆ ಗೊತ್ತಿರೋದಿಲ್ಲ. ಈ ಕಾಡಲ್ಲಿ ಬಿಗ್ ಫೂಟ್ ಎಂಬ ಪ್ರಾಣಿ ಇದೆ. ಅದಲ್ಲದೆ ಇದೇ ಕಾಡಲ್ಲಿ ಆದಿ ಜನಾಂಗದವರಿದ್ದಾರೆ. ಆ ಜನಾಂಗದ ಲೀಡರ್ ನ ಆತ್ಮ ಈ ಬಿಗ್ ಫೂಟ್ ನ ದೇಹದಲ್ಲಿರೋದು. ಅದರಿಂದ ಹಳೆ ವೆಪನ್ ನ ಆ ಪ್ರಾಣಿಗಳು ಹ್ಯಾಂಡಲ್ ಮಾಡೋದು. ನಿನ್ನ ಹೆಂಡತಿಯನ್ನ ಅದೇ ಪ್ರಾಣಿ ಎತ್ಕೊಂಡು ಹೋಗಿದೆ. ಅದರ ದೇಹಕ್ಕೆ ಪೆಟ್ಟಾದ ಕಾರಣ ಈಗ ಹೋದ್ರೆ ನಿನ್ನ ಹೆಂಡತಿಯನ್ನ ಕಾಪಾಡಬಹುದು, ನಂತರ ನನಗದನ್ನ ಕೊಂದಾಕಬಹುದು ಅಂತ ಹೇಳಿ ಅವರಿಬ್ಬರು ರೆಡಿ ಆಗ್ತಾರೆ. ಆ ಪ್ರಾಣಿ ಆತ್ಮ ಆದ ಕಾರಣ ಆಗಾಗ ವ್ಯಾನಿಶ್ ಆಗ್ತಾ ಇರೋದು. ಪ್ರತಿಯೊಂದು ಕಾರ್ಯಗಳನ್ನ ಆ ಮಂತ್ರವಾದಿನಿ ನಮ್ಮ ಪೊಲೀಸ್ ನ ಜೊತೆ ಹೇಳಿದ್ದು. ಬುಲೆಟ್ ನ ಸ್ಮೆಲ್ ಆ ಪ್ರಾಣಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಹಳೆ ಆಯುಧಗಳನ್ನ ತೆಗೆದ ನಂತರ ಮನುಷ್ಯರ ಸ್ಮೆಲ್ ಆ ಪ್ರಾಣಿಗೆ ಗೊತ್ತಾಗಬಾರದೆಂದು ಒಂಥರ ಲೋಷನ್ ನ ಮೈಗೆ ಹಚ್ಚಿ ಅವರಲ್ಲಿಂದ ಹೋಗುವಾಗ ನಮ್ಮ ಮಂತ್ರವಾದಿನಿ ತಮಟೆ ಬಾರಿಸುವ ಮುಖಾಂತರ ಅವರಿಬ್ಬರನ್ನ ಎಂಕರೇಜ್ ಮಾಡುತ್ತೆ. ಕಾರಣ ಆ ಬಿಗ್ ಫೂಟ್ ಇಂದ ಆ ಮಂತ್ರವಾದಿನಿಗೆ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಹೀಗೆ ಹೆಲ್ಪ್ ಮಾಡಿದ್ದು. ಈ ಕಡೆ ಆ ಪ್ರಾಣಿ ಮನುಷ್ಯ ಮಾಂಸ ತಂದು ನಮ್ಮ ಹೀರೋಯಿನ್ಗೆ ಕೊಟ್ಟು ಇದನ್ನ ತಿನ್ನು ಅಂತ ಫೋರ್ಸ್ ಮಾಡಿದಾಗ ಬೇರೆ ದಾರಿ ಇಲ್ಲದೆ ಅದನ್ನ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಒಂದು ಬಾಲ್ ನ ಬಾಯಲ್ಲೇ ಸೇಫ್ ಆಗಿ ಇಟ್ಟುಕೊಳ್ತಾಳೆ, ಯೂಸ್ ಆಗಬಹುದೆಂದು. ಹಾಗೆ ಸ್ವಲ್ಪ ಸಮಯದ ನಂತರ ಆ ಪ್ರಾಣಿ ನಮ್ಮ ಹೀರೋಯಿನ್ ಮುಟ್ಟೋದಕ್ಕೆ ಹೋದಾಗ ನಮ್ಮ ಹೀರೋಯಿನ್ ಬೇಗ ಬಾಯಿಯಿಂದ ಆ ಬೋನ್ ನ ಹೊರಗೆ ತೆಗೆದು ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಅದಕ್ಕೆ ಏನಾಗಿರೋದಿಲ್ಲ. ಆ ಮಂತ್ರವಾದಿನಿ ತಮಟೆ ಬಾರಿಸುವಂತಹ ಸೌಂಡ್ ಕೇಳಿದಾಗ ಯಾರೋ ತನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆಂದು ತಿಳಿದು ಬೇಗ ಟ್ರ್ಯಾಪ್ ನ ಸೆಟ್ ಮಾಡೋದಕ್ಕೆ ಬೇಕಾದಂತಹ ವಸ್ತುಗಳನ್ನ ತೆಗೆದು ಅದರಿಂದ ಹೋದ ಅದೇ ಟೈಮ್ ನಮ್ಮ ಹೀರೋಯಿನ್ ಕೈಗೆ ಕಟ್ಟಿದಂತಹ ಹಗ್ಗ ಬಿಚ್ಚಿ ಬೇಗ ಡ್ರೆಸ್ ನ ಹಾಕಿ ಲೀಡರ್ ನ ಗನ್ ತೆಗೆದು ಅಲ್ಲಿಂದ ಹೊರಗೆ ಹೋಗ್ತಾಳೆ. ಈ ಕಡೆ ಬೇರೆ ದಾರಿ ಮುಖಾಂತರ ಹೋಗಿ ಆ ಪ್ರಾಣಿನ ಹುಡ್ಕೋಣ ಅಂತ ಹೇಳಿ ಅವರಿಬ್ಬರು ಬೇರೆ ಹೋಗ್ತಾರೆ. ಹಾಗೆ ನಮ್ಮ ಪೊಲೀಸ್ ಅಪ್ಪ ಮುಂದೆ ಹೋಗುವಾಗ ಅವರನ್ನ ಯಾರೋ ಫಾಲೋ ಮಾಡುವ ಹಾಗಿರುತ್ತೆ. ಆ ಪ್ರಾಣಿ ಬಂದಿರಬಹುದು ಅಂತ ಬೇಗ ಹೌಸ್ ಇಟ್ಟಂತಹ ಆ ಗನ್ ನ ಹೊರಗೆ ತೆಗಿತಾರೆ. ಆ ಗನ್ ನ ಸ್ಮೆಲ್ಗೆ ನಮ್ಮ ಬಿಗ್ ಫೂಟ್ ಅವರ ಹತ್ರ ಬಂದಿರೋದು. ಹಾಗೆ ಬೇಗ ಅದನ್ನ ಶೂಟ್ ಮಾಡಿದಾಗ ಅದಕ್ಕೆ ಪೆಟ್ಟಾಗುತ್ತೆ, ಆದ್ರೆ ಸತ್ತಿರೋದಿಲ್ಲ. ಇದರಿಂದ ಆ ಪ್ರಾಣಿಗೆ ಕೋಪ ಬಂದು ಆ ವ್ಯಕ್ತಿನ ಕೆಳಗೆ ತಳ್ಳಿ ಹಾಕಿ ಬಹಳ ಕ್ರೂರವಾಗಿ ಅಟ್ಯಾಕ್ ಮಾಡಿ ಕೊಂದಾಗುತ್ತೆ. ಈ ಕಡೆ ನಮ್ಮ ಹೀರೋ ಪೊಲೀಸ್ ನ ಹುಡುಕ್ತಾ ಬಂದಾಗ ಅವರ ಡೆಡ್ ಬಾಡಿ ಕೆಳಗೆ ಬಿದ್ದಿರೋದನ್ನ ನೋಡಿ ಬೇಗ ಅವರ ಗನ್ನ ತೆಗೆದು ಆ ಪ್ರಾಣಿನ ಕೊಲ್ಲೋದಕ್ಕೆ ಡಿಸೈಡ್ ಮಾಡಿ ಅದರ ರಕ್ತ ಬಿದ್ದಿರೋದನ್ನ ಫಾಲೋ
ಮಾಡ್ತಾ ಮುಂದೆ ಹೋಗುವಾಗ ನಮ್ಮ ಹೀರೋಯಿನ್ ಗನ್ನ ಹಿಡಿದು ಅಲ್ಲೇ ನಿಂತಿರ್ತಾಳೆ. ಹಾಗೆ ಆ ಪ್ರಾಣಿ ಇಲ್ಲೇ ಇದೆ ಅಂತ ನಮ್ಮ ಹೀರೋಯಿನ್ ಹೇಳಿ ಬೇಗ ಅದನ್ನ ಶೂಟ್ ಮಾಡಿದ ನಂತರ ಖುಷಿಯಿಂದ ಓಡಿ ಬಂದು ಗಂಡನನ್ನ ಹಗ್ ಮಾಡ್ತಾಳೆ. ಹಾಗೆ ನೆಮ್ಮದಿಯಿಂದ ಇಲ್ಲಿಂದ ಹೋಗೋಣ ಅಂತ ನಿಂತಿರುವಾಗ ಆ ಪ್ರಾಣಿಯ ಸೌಂಡ್ ಪುನಃ ಕೇಳಿಸುತ್ತೆ. ಅದು ಸತ್ತಿರೋದಿಲ್ಲ, ನೀನ್ ಇಲ್ಲಿಂದ ಬೇಗ ಹೊರಗೆ ಹೋಗು, ಮೇನ್ ರೋಡ್ಗೆ ರೀಚ್ ಆಗುವ ತನಕ ಎಲ್ಲೂ ನಿಲ್ಲಬೇಡ, ರೀಚ್ ಆದ ನಂತರ ಯಾರತ್ರಾದ್ರೂ ಹೆಲ್ಪ್ ನ ಕೇಳು, ನಾನು ಅವುಗಳನ್ನ ಮ್ಯಾನೇಜ್ ಮಾಡ್ತೇನೆ, ನಮ್ಮ ಮಗನ ಬಗ್ಗೆ ಸ್ವಲ್ಪ ಆಲೋಚಿಸಿ ನೋಡು, ಪಾಪುನ ಚೆನ್ನಾಗಿ ಸಾಕು ಅಂತ ಹೇಳಿ ಪ್ರೀತಿಯಿಂದ ವೈಫ್ ನ ಕಳಿಸ್ತಾನೆ. ಹೋಗೋದಕ್ಕೆ ಮನಸ್ಸಿಲ್ಲ ಅಂದ್ರೂ ಮಗನಿಗೋಸ್ಕರ ಬೇರೆ ದಾರಿ ಇಲ್ಲದೆ ಅವಳಲ್ಲಿಂದ ಓಡಿ ಹೋಗ್ತಾಳೆ. ಅಷ್ಟರಲ್ಲಿ ಆ ಪ್ರಾಣಿ ಅವನತ್ರ ಬಂದಾಗ ಬೇಗ ಬೇಗ ಅದ್ರ ನೇರ ಶೂಟ್ ಮಾಡ್ತಾನೆ. ಆದ್ರೂ ಆ ಪ್ರಾಣಿ ಅವನತ್ರ ಬಂದು ಒಂದೇ ಕೈಯಿಂದ ಮೇಲೆ ಎತ್ತಿ ಕೊಲ್ಲೋದಕ್ಕೆ ಟ್ರೈ ಮಾಡುತ್ತೆ. ಪಾಪ ನಮ್ಮ ಹೀರೋಗೆ ನೋವನ್ನ ಸಹಿಸೋದಕ್ಕಾಗದೆ ಕತ್ತಿ ತೆಗೆದು ಅದರ ಬಾಯಿಗೆ ಚುಚಿದ ಕಾರಣ ನಮ್ಮ ಹೀರೋನ ಕೆಳಗೆ ಹಾಕುತ್ತೆ. ಹಾಗೆ ಬೇಗ ಅಲ್ಲಿಂದ ಮುಂದೆ ಓಡುವಾಗ ಆ ಪ್ರಾಣಿ ಆಲ್ರೆಡಿ ಆ ಜಾಗದಲ್ಲಿ ಒಂದು ಟ್ರ್ಯಾಪ್ ನ ಸೆಟ್ ಮಾಡಿರುತ್ತೆ. ಆ ಟ್ರ್ಯಾಪ್ ಅಲ್ಲಿ ನಮ್ಮ ಹೀರೋ ಸಿಕ್ಕಾಕೊಳ್ತಾನೆ. ಹಾಗೆ ಆ ಪ್ರಾಣಿ ಅವನತ್ರ ಬಂದಾಗ ಬೇಗ ಅದರ ಎದೆಗೆ ಆಯುಧದಿಂದ ರಪ್ ರಪ್ ಅಂತ ಬಾರಿಸಿದ ಕಾರಣ ಆ ಪ್ರಾಣಿ ಅಲ್ಲೇ ಸತ್ತು ಬೀಳುತ್ತೆ. ಆದ್ರೂ ಅವನ ಕೋಪ ಕಮ್ಮಿ ಆಗದೆ ಅಲ್ಲಿದ್ದಂತಹ ಕಲ್ಲು ತೆಗೆದು ಅದರ ಮುಖ ಚಚ್ಚಿ ಹಾಕ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಅಷ್ಟೊತ್ತರಲ್ಲೇ ಮೈನ್ ರೋಡಿಗೆ ರೀಚ್ ಆಗಿರ್ತಾಳೆ. ನಮ್ಮ ಹೀರೋಗೆ ತುಂಬಾ ಪೆಟ್ಟಾಗಿರುತ್ತೆ. ನೋವಿಂದ ಎದ್ದೇಳೋದಕ್ಕೆ ಸಹ ಆಗೋದಿಲ್ಲ. ಹಾಗೆ ಕೂತಿರುವಾಗ ಸಡನ್ ಆಗಿ ಒಂದು ಆರೋ ಅವನ ಎದೆಗೆ ಬಂದು ಸೀಳುತ್ತೆ. ಅದ್ಯಾರೆಂದು ನೋಡುವಾಗ ಅವನ ಸುತ್ತ ಹಲವಾರು ಬಿಗ್ ಫೂಟ್ ನಿಂತಿರುತ್ತೆ. ಆದಿವಾಸಿಗಳು ಸತ್ತ ನಂತರ ಈ ತರ ಬಿಗ್ ಫೂಟ್ ಆಗಿ ಚೇಂಜ್ ಆಗಿ ಈ ಕಾಡಲ್ಲೇ ಸ್ಟೇ ಆಗಿರ್ತಾರೆ. ಹಾಗೆ ಹೆದರಿದಂತಹ ನಮ್ಮ ಹೀರೋನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಇದರ ಫಸ್ಟ್ ಪಾರ್ಟ್ ಬೇಕೆಂದ್ರೆ ಮೇಲೆ ಐಕಾನ್ ಅಲ್ಲಿ ಕೊಟ್ಟಿರ್ತೇನೆ. ಪ್ಲೀಸ್ ಯಾರ್ಯಾರು ನನ್ನ ಚಾನೆಲ್ ನ ನೋಡದೆ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.